ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಬಂದಿದ್ದೀವಿ ಯಲ್ಲಾಪುರದ ಗ್ರಾಮದೇವಿ ಜಾತ್ರೆಗೆ. ನೋಡ್ತಾ ಇದ್ದರೆ ಎಷ್ಟು ಜನ ಇದ್ದಾರೆ ಅಂದರೆ ಲಿಟ್ರಲಿ ನಾನು ಶಿರ್ಸಿಯಿಂದ ಹೊರಡಬೇಕಾದ್ರೆ ಆಲ್ರೆಡಿ 6:30 ಆಗಿತ್ತು. ಅಲ್ಲಿಂದ ಸಹಸ್ರಲಿಂಗ ಹೋಗಿ ಸಹಸ್ರಲಿಂಗದಲ್ಲಿ ಶಿವರಾತ್ರಿ ಆಗಿದ್ದಕ್ಕೆ ವಿಡಿಯೋ ಮಾಡಿಕೊಂಡು ಈಗ ನಾನು ಬಂದಿರೋದು ಯಲ್ಲಾಪುರ ಜಾತ್ರೆಗೆ. ಬನ್ನಿ ಹೋಗೋಣ. ಆಲ್ರೆಡಿ ಶಾರ್ಟ್ಸಲ್ಲಿ ನೀವು ನೋಡಿರ್ತೀರ ಅಮ್ಮನವ್ರು ಬಂದಿದ್ದು, ಅಮ್ಮ ಇಷ್ಟು ವಿಜೃಂಭಣೆಯಿಂದ ಬಂದಿದ್ದರು ಜಾತ್ರೆ ಪೇಟೆಗೆ ಅಂತ ಹೇಳ್ಕೊಂಡು. ಈಗ ನಾವು ಹೋಗ್ತಾ ಇದ್ದೀವಿ. ಜಾತ್ರೆ ಎಷ್ಟು ವಿಜೃಂಭಣೆಯಿಂದ ಇದೆ ಅಂತ ಹೇಳಿ ಫುಲ್ಲು ಜನ ಕೊಂಡ್ರಿ. ಎಷ್ಟು ಟ್ರಾಫಿಕ್ ಅಂದರೆ ನಾವು ಬರಬೇಕಾದ್ರೆ ಲಿಟ್ರಲಿ ಸಿಕ್ಕಾವೆ ಟ್ರಾಫಿಕ್ ಇತ್ತು. ಅದರಲ್ಲೂ ನೋಡ್ತಾ ಇದ್ದೀರಾ ಎಲ್ಲ 2 ಕಡೆ ಜಾತ್ರೆ ಪೇಟೆ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್, ಬನ್ನಿ ಹೋಗೋಣ. ಇನ್ನು ನೋಡ್ತಾ ಇದ್ದೀರಾ ಹೋಗಬೇಕಾದ್ರೆ ಎಷ್ಟು ಗಾಡಿಗಳಿದ್ವು ಅಂತ, ಅದಕ್ಕೂ ಎಷ್ಟು ಲೇಟಾಗಿ ಓಡಾಡಿದ್ದಕ್ಕೆ ಅಷ್ಟು ಜನ ಇದ್ದಿದ್ರು. ಇನ್ನು ನಾನು ಬರಬೇಕಾದ್ರಂತೂ ಜನನೇ ಇರಲಿಲ್ಲ, ಗಾಡಿಗಳೇ ಇರಲಿಲ್ಲ. ನೋಡ್ತಾ ಇದ್ದೀರಾ ಇನ್ನೇನು ಜಾತ್ರೆ ಎಂಟ್ರಿ ಸ್ಟಾರ್ಟು. ಎಲ್ಲ ಕಡೆನೂ ಕಾರ್ಗಳು ನಿಂತಿದ್ವು, ಎಲ್ಲ ಕಡೆನೂ 4 ವೀಲರ್ 6 ವೀಲರ್ಸ್ ನಿಂತಿದ್ವು, 8 ವೀಲರ್ಸ್ ಎಲ್ಲ. ನೋಡ್ತಾ ಇದ್ದೀರಾ ನಾನು 2 ವೀಲರ್ಸ್ ಎಲ್ಲ ಎಂಟ್ರಿ ಇದೆ, ಸ್ವಲ್ಪ ಮುಂದೆ ಹೋಗ್ಬೋದು ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಹೊರಟಿದ್ದೆ. ಹೋಗ್ತಾನೆ ಅನಿಸಿದ್ವು ಅಂದರೆ ಇಷ್ಟೆಲ್ಲ ಜನ ಇದ್ದಾರಾ, ಇಷ್ಟು ಜನ ಬಂದಿದ್ದಾರೆ ಅಂತ ಲಿಟ್ರಲಿ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಒಂದು ಆವ್ರೇಜ್ ಜನ ಬರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಅದರೊಳಗೂ ನಾನು ಹೋಗಿದ್ದು ಸಂಡೇ ಬೇರೆ ಸಿಕ್ಕಾಪಟ್ಟೆ. ಅದರೊಳಗೆ ನನ್ನ ಕೈ ಮುಂದೆನೇ ಹೋಗ್ತಿದ್ದು. ನೋಡ್ತಾ ಇದ್ದಾರೆ ನಂತರ ಇನ್ನೊಂದ್ಸಲ ಹೇಳಿ ಅಲ್ಲ ವಿಡಿಯೋ ಮಾಡುವಾಗ ಕೇರ್ಫುಲ್ ಆಗಿ, ಆರೋಗ್ಯವಾಗಿ, ಹೆಲ್ತಿಯಾಗಿ ಎಲ್ಲ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಎಸ್, ಟಾಟಾ ಟಾಟಾ. ಇನ್ನು ನೋಡ್ತಾ ಇದ್ರೆ ಜಾತ್ರೆ ಎಂಟ್ರೆನ್ಸಿಗೆ ನಾನು ಬಂದೆ. ಗಾಡಿ ಎಲ್ಲ ಇಟ್ಟು, ಗಾಡಿಲೇ ಹೆಲ್ಮೆಟ್ ಎಲ್ಲ ಇಟ್ಟು ನಂತರ, ಯಾಕಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ಪಾಪ ಹೆಲ್ಮೆಟ್ ಎಲ್ಲ ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀರಾ ಅಕ್ಕ ಅಂತ ಹೇಳಿ ಯಲ್ಲಾಪುರ ವಿಡಿಯೋದಲ್ಲೇ ಕಮೆಂಟ್ ಮಾಡಿದರು. ಹಾಗಾಗಿ ನಾನಿವತ್ತು ಕಮೆಂಟ್ ಮಾಡೋದು ಬೇಡ ಅಂದ್ಕೊಂಡು ನಾನು ಮುಂಚೆನೇ ಗಾಡಿಯಲ್ಲಿ ಹೆಲ್ಮೆಟ್ ಎಲ್ಲ ಇಟ್ಟಕ್ಕೆ ನಾನು ಫ್ರೀಯಾಗಿ ಬಂದಿದ್ದೆ ದೇವಸ್ಥಾನದ ಕಡೆಗೆ. ಇನ್ನು ಜಾತ್ರೆ ಪೇಟೆಗೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಶಾಪ್ಗಳಿದ್ದಿದ್ದು ನೀವೇ ನೋಡ್ತಾ ಇದ್ದೀರಾ. ಆದರೆ ಇದ್ದಿದ್ದು ಒಂದೇ, ನನಗಿದ್ದು ಶಾರ್ಟ್ ಟೈಮ್, ಅದರೊಳಗೂ ನಾನು ಅಷ್ಟು ಈ ವಿಡಿಯೋ ಕವರ್ ಮಾಡಬೇಕಿತ್ತು. ಮೇಯ್ನಾಗಿ ದೇವರಿಗೆ ಉಡಿ ತುಂಬಿಸ್ಬೇಕು, ಸೀರೆ ಕೊಡಬೇಕು ಅಂತ ನಾನು ಬಂದಿದ್ದೆ. ಅಮ್ಮನವರ ದರ್ಶನ ತೊಗೊಳಕ್ಕೋಸ್ಕರ ನಾನು ಬಂದಿದ್ದೆ. ನೋಡ್ತಾ ಇದ್ದೀರಾ ನನ್ನ ತಂಗಿನ, ಅವಳು ಅಪ್ಪ ನನಗೋಸ್ಕರ ಸಪೋರ್ಟ್ ಎಲ್ಲ ಮಾಡಿ ನನಗೋಸ್ಕರ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ಈ ಮಾವಿನಕಾಯಿಗೆ ಮುಂಚಿಂದನೂ ಕಣ್ಣಿಟ್ಟಿದ್ದೆ, ಒಂದಾದರೂ ಮಾವಿನಕಾಯಿ ಕಿತ್ಕೊಂಡು ಹೋಗುವ ಅಂತ. ನೆಕ್ಸ್ಟು ಮಾವಿನಕಾಯಿ ಕಿತ್ಕೊಂಡು ಹೋದ್ನಾ, ಜ್ಯೂಸ್ ಕುಡಿದ್ನಾ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬನ್ನಿ ಬೇಗ ಬೇಗ ಜಾತ್ರೆ ಪೇಟೆ ಒಳಗೆ ಹೋಗ್ಬಿಡೋಣ. ಇನ್ನು ಜಾತ್ರೆ ಪೇಟೆ ಒಳಗೆ ಸಿಕ್ಕಾಪಟ್ಟೆ ರೂಟ್ಸ್ಗಳಿದ್ವು. ಅದು ನೋಡ್ತಾ ಇದ್ರೆ ಆ ಕಡೆ ಈ ಕಡೆ ಎಲ್ಲ ಫುಲ್ ರೂಟ್ಗಳಿದ್ವು. ನಾನು ಅಲ್ಲೇ ಕೇಳ್ಕೊಳ್ತಾ ಗದ್ದಿಗೆ ನೋಡ್ತಾ ಇದ್ರೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ಲಿಟ್ರಲಿ ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಇವತ್ತು ಮೋಸ್ಟ್ಲಿ ದರ್ಶನ ಭಾಗ್ಯ ಇಲ್ಲ ಅನ್ಕೋತೀನಿ. ದರ್ಶನ ಇದ್ರೆ ಚೆನ್ನಾಗಿರ್ತಿತ್ತು, ಬಟ್ ದರ್ಶನ ಇಲ್ಲ ಅನ್ಕೋತೀನಿ. ನಾನು ಅಮ್ಮನವರ ಗದ್ದಿಗೆ ಹತ್ರನೇ ಬಂದೆ. ನೋಡ್ತಾ ಇದ್ರೆ ಅಲ್ಲಿ ಕಾಣಿಸ್ತಾ ಇದೆ ಅಮ್ಮನ ಮೇಲ್ಗಡೆ ಇರೋಂತಹ ಪೀಠ. ಸಖತ್ ಖುಷಿ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಜನ ನೋಡಿ ಅಂತೂ ನನಗೆ ಲಿಟ್ರಲಿ ಇಮ್ಯಾಜಿನೇಷನ್ನು ಕೂಡ ಮಾಡೋಕ್ಕಾಗಿರಲಿಲ್ಲ ಇಷ್ಟೆಲ್ಲ ಜನ ಬರ್ತಾರಂತ. ಇವಾಗ ನಾನು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ. ನಾನು ಅಂದ್ಕೊಂಡಿದ್ದೆ ಆವ್ರೇಜ್ ಜನ ಬರ್ಬೋದು ಅಂತ ಹೇಳಿ, ಬಟ್ ಇಲ್ಲಿ ಬಂದಾಗ ನಾನು ಟೋಟಲ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಆಗಿಬಿಟ್ಟಿತ್ತು ಹಾಗೆ. ಸೊ ಇವತ್ತು ನಾನು ಬಂದಿರೋದು ಯಲ್ಲಾಪುರದ ಶ್ರೀ ಗ್ರಾಮದೇವಿ ಜಾತ್ರೆಗೆ. ನೋಡ್ತಾ ಇದ್ದೀರಾ ಬಳೆನೆಲ್ಲ ನೋಡಿದಾಗ ಲಾಸ್ಟಿಗೆ ಒಂದ್ಸಲ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಮರೆತೇ ಹೋಗ್ಬಿಟ್ಟೆ. ಲಾಸ್ಟಿಗೆ ಲೇಟ್ ಆಗಿಬಿಡ್ತು ಅಂತ ಪಟ ಹೋಗ್ಬಿಟ್ವಿ. ಅದಕ್ಕೆ ನೆಕ್ಸ್ಟ್ ಕೊಂಡಿ ಜಾತ್ರೆಗೆ ಅಥವಾ ಶ್ರೀ ಮಾರಿಕಾಂಬ ಜಾತ್ರೆ ಬರ್ತಾ ಇದ್ದಲ್ಲ, ಅಲ್ಲಾದರೂ ಬಳೆ ಇಟ್ಕೊಳ್ಳೋ ಅಂತ ಅಂದ್ಕೊಂಡೆ. ನೋಡ್ತಾ ಇದ್ದೀರಾ ಸೊ ಲೈಟಿಂಗ್ಸ್ ಎಲ್ಲ ಅಂತೂ ಸೂಪರ್ವಾಗಿ ಮಾಡಿದರು. ಇನ್ನು ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಲಿಟ್ರಲಿ ಕಣ್ಣು ಫುಲ್ಲು ತಂಪಾಗತ್ತೆ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಭವ್ಯವಾದ ಮಂಟಪ ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ಮಂಟಪ ಚೆನ್ನಾಗಿತ್ತು. ಲೈಟಿಂಗ್ಸ್ ಆಗಿರ್ಬೋದು, ಅಲ್ಲಿರುವಂತಹ ಸ್ಕಲ್ಪ್ಚರ್ ಆಗಿರ್ಬೋದು, ಪ್ರತಿ ಒಂದು ಕಡೆನೂ ಒಂದೊಂದು ಥೀಮ್ ಇಟ್ಟು ಕೃಷ್ಣ, ರಾಮ, ವಿಷ್ಣು ಎಲ್ಲ ಥರದ ಒಂದು ಶಿಲೆನಿಟ್ಟು ಚೆಂದ ಮಾಡಿದರು. ಅದರೊಳಗೂ ಪ್ರಸಾದ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ನಂಗೆ ಸಖತ್ ಇಷ್ಟ ಆಯಿತು. ನೀವೇನಾದರೂ ಬಂದಿದ್ರಾ? ಹಾಗಾದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಜೊತೆಗೆ ಸಾಗರದವ್ರು ಮಾಡಿರುವಂಥದ್ದು ಈ ಡೆಕೋರೇಷನ್ನು ತುಂಬ ಚೆನ್ನಾಗಿದೆ. ಅವ್ರೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಮಚ್ ಬ್ಯೂಟಿಫುಲ್ ಅಂತ ಹೇಳ್ತಾ. ನೋಡ್ತಾ ಇದ್ದೀರಾ ನಾನು ಈಗ ಬಂದು ರೀಚ್ ಆಗಿರುವಂಥದ್ದು. ಫೈನಲಿ ಕ್ಲೀನಾಗಿ ರೀಚ್ ಆದೆ. ಅದರೊಳಗೂ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದೀರಾ ಎದುರುಗಡೆಯಿಂದನೂ
ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅದರೊಳಗೂ ಎದುರುಗಡೆನೇ ನಾವು ನೇರವಾಗಿ ದರ್ಶನ ಮಾಡ್ಬೋದು. ನಾನು ಕೂಡ ಸೀರೆ ಉಡಿಕೊಡ್ಬೇಕಂತ ಇದ್ದೆ. ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ತಂಗಿ ಕ್ಯೂಟೆಸ್ಟ್, ನನ್ನ ಜೊತೆಗೆ ಮೋಸ್ಟ್ ಸಪೋರ್ಟಿವ್ ಅಂತಲೇ ಹೇಳ್ಬೋದು. ಸೊ ಹೇಗಿದೆ ಅಂತ ನೀವು ತಪ್ಪದೆ ಕಮೆಂಟ್ ಹಾಕಿ. ನೀವು ಏನಾದರೂ ಬಂದಿದ್ದರೆ ಮಿಸ್ ಮಾಡದೆ ಕಮೆಂಟ್ ಹಾಕಿಬಿಡಿ, ನೀವು ಕೂಡ ಬಂದಿದ್ರಿ ಅಂತ ಹೇಳಿ. ಜೊತೆಗೆ ಅಮ್ಮನವರ ದರ್ಶನಕ್ಕೆ ಹೋಗೋಣ ಅಂತ ನಾನು ಕೂಡ ಹೊರಟಿದ್ದೆ. ಎದುರುಗಡೆಯಿಂದ ಆದರೂ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ನೋಡ್ತಾ ಇದ್ದೀರಾ ಅಮ್ಮನವರು ಅಲ್ಲಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ದುರ್ಗಮ್ಮ ಹಾಗೂ ಕಾಲಮ್ಮನ. ಸೊ ಎಂಟ್ರಿ ಏನು ಫಸ್ಟ್ ಡೇ ಆಫ್ ವಿಡಿಯೋಸ್ನೆಲ್ಲ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಹೇಗೆಲ್ಲ ಇತ್ತು ಅಂತ ನೀವೇ ನೋಡಿದ್ದೀರಾ. ಇವತ್ತು ನಾನು ಬಂದಿರುವಂಥದ್ದು ಜಾತ್ರೆಗೆ. ಆಲ್ರೆಡಿ 4 ದಿನ ಕಂಪ್ಲೀಟ್ ಆಗಿಬಿಟ್ಟಿತ್ತು, ಇನ್ನೇನು 4 ದಿನ ಅಷ್ಟೇ ಇತ್ತು. ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇನ್ನೂ 2 ದಿನ ಇರುವಂಥದ್ದು. ಮಿಸ್ ಮಾಡದೆ ಹೋಗಿ ಬನ್ನಿ ನಮ್ಮೂರ ಜಾತ್ರೆಗೆ, ಯಲ್ಲಾಪುರದ ಜಾತ್ರೆಗೆ. ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಹಾಕಿ. ಇನ್ನು ಬನ್ನಿ ಮುಂದೆ ಹೋಗೋಣ. ಇನ್ನು ನಾನಲ್ಲಿ ಜನ ನೋಡಿ ಅಂದ್ಕೊಂಡಿದ್ದು ಒಂದೇ, ನನಗಿವತ್ತು ದರ್ಶನ ಭಾಗ್ಯ ಸಿಗಲ್ಲ ಅಂತ. ಅಷ್ಟರೊಳಗೆ ಆ ತಾಯಿ ನನ್ನ ಮಾತನ್ನು ಕೇಳಿಸ್ಕೊಂಡ್ರು ಏನೋ ಗೊತ್ತಿಲ್ಲ. ಅಲ್ಲಿಂದ ಭಟ್ರು ನಾನು ನೋಡಿ ಸೀದಾ ಬನ್ನಿ ಒಳಗೆ ಅಂತ ಹೇಳಿದರು. ಅಲ್ಲಿಂದ ಸ್ಪೆಷಲ್ ಎಂಟ್ರಿ ಕೂಡ ಸಿಕ್ತು. ನೋಡ್ತಾ ಇದ್ದೀರಾ ಡೈರೆಕ್ಟ್ ನಾನು ಅಮ್ಮ ನೋಡೋಕ್ಕೆ ಬಂದೆ. ಇಲ್ಲೇ ನಾನು ನೋಡಿರೋವಂಥದ್ದು. ಸೊ ಅಲ್ಲಿ ಅಷ್ಟು ಜನದ ಮಧ್ಯೆ ನಾನು ಕಂಡಿರೋದು ವಿಶೇಷ. ಥ್ಯಾಂಕ್ ಯು ಸೋ ಮಚ್ ಭಟ್ರೆ. ಈ ವಿಡಿಯೋನಾದರೂ ನೀವು ನೋಡ್ತಾ ಇದ್ದರೆ, ಯಾಕಂತ ಹೇಳಿದ್ರೆ ಇವರೇ ನನಗೆ ದರ್ಶನ ಭಾಗ್ಯ ಕೊಟ್ಟವರು. ಸೊ ಅವ್ರಿಗೆ ಹೇಳಿದ್ರು ಮುಂಚೆ ಅಮ್ಮನವ್ರು ವಿಡಿಯೋ ಮಾಡ್ಕೊಂಡು ಹೋಗಿದ್ರಲ್ಲ, ಈ ಸಲ ಬನ್ನಿ ಅಂತ ಹೇಳ್ಕೊಂಡು. ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಅಮ್ಮ ಮೋಸ್ಟ್ಲಿ ನನ್ನ ಹತ್ರ ಸೇವೆ ಮಾಡಿಸ್ಕೋಬೇಕಂತ ಇದ್ರೇನೋ, ಹಾಗಾಗಿ ಕೇಳಿದೆ. ನನಗೂ ಸೀರೆ ಕೊಡಬೇಕಂತ ಆಸೆ ಇತ್ತು ಅಂತ. ಹೋದ ಸಲ ದೇವಸ್ಥಾನಕ್ಕೆ ಹೋದಾಗನೇ ನಾನು ಅಂದ್ಕೊಂಡು ಬಂದಿದ್ದೆ, ಅಮ್ಮ ನಿಂಗೊಂದು ಸೀರೆ ಕೊಡ್ತೆ ಅಂತ ಹೇಳಿ. ಕೊನೆಗೂ ಅಮ್ಮ ನನ್ನ ಕೈಯಿಂದ ಆ ಸೀರೆ ಕೊಡಿಸ್ಕೊಂಡೇ ಬಿಟ್ರು ಈ ಭಾಗ್ಯದಲ್ಲಿ. ಸೊ ಅಂತೂ ಇಂತೂ ನಾನು ಕೂಡ ಆ ಸೀರೆ ಉಡಿ ಸೇವೆಗೆ ಕೊಟ್ಟೆ. ಆಗ ನಿಜವಾಗ್ಲೂ ಅನ್ನಿಸ್ತು, ಏನು ಗೊತ್ತಾ, ಅಮ್ಮ ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ಳೇಬೇಕು. ಅಮ್ಮನ ನೀವು ನೋಡಬೇಕು ಅಂತ ಇದ್ದರೆ ಅಮ್ಮ ಯಾವ ರೂಪದಲ್ಲಾದರೂ ಕರ್ಸ್ಕೋಬೋದು, ಭಟ್ರ ರೂಪದಲ್ಲಾಗಿರ್ಬೋದು, ಅಥವಾ ಏನೋ ಒಂದು ಅಮ್ಮನ ಎದುರುಗಡೆ ಬಂದೋ ಹೇಗಾದರೂ ಒಂದು ರೂಪದಲ್ಲಿ ಅಮ್ಮ ನಮ್ಮನ್ನು ಕರ್ಸ್ಕೋತಾರೆ. ಹಾಗೆ ಜೊತೆಗೆ ನೀವೇನಾದರೂ ಸೇವೆ ಕೊಡಬೇಕಂತ ಮನಸಾ ಇಚ್ಛೆ ನೀವೇನಾದರೂ ಕೇಳ್ಕೊಂಡಿದ್ರೆ ಸತ್ಯವಾಗ್ಲೂ ನಿಮ್ಗೆ ಅದು ಈಡೇರುತ್ತೆ. ಅದಕ್ಕೆ ನನಗಿವತ್ತು ಪ್ರೂವ್ ಆಗಿರುವಂಥದ್ದು. ಇವನ್ ಸಾಗರ ಜಾತ್ರೆಯಲ್ಲೂ ಸೇಮ್ ಆಯಿತು, ಇವನ್ ಸಿರ್ಸಿ ಜಾತ್ರೆಯಲ್ಲೂ ಸೇಮ್ ಆಗಿರುವಂಥದ್ದು. ಸೊ ಗೊತ್ತಿಲ್ಲ, ಇದನ್ನು ನೀವು ಮೂಢನಂಬಿಕೆ ಅಂತ ಬೇಕಾದ್ರೂ ಅನ್ಕೋಬೋದು, ನಂಬಿಕೆ ಅಂತ ಬೇಕಾದ್ರೂ ಅನ್ಕೋಬೋದು. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ನಂಬಿಕೆ ಒಬ್ಬೊಬ್ಬರ ಇಚ್ಛೆ ಅಲ್ವಾ. ಸೊ ನಿಮ್ಗೊಂಥರ ನಂಬಿಕೆ ಇರ್ತದೆ, ಹಾಗೆ ನನಗೊಂಥರ ನಂಬಿಕೆ ಇರ್ತದೆ. ಗೊತ್ತಿಲ್ಲ, ಎರಡೂ ಕಡೆನೂ ಆ ದರ್ಶನ ಭಾಗ್ಯ ಕಷ್ಟಪಟ್ಟು ತಗೋಬೇಕಿತ್ತು. ಬಟ್ ದೇವರು ಈಸಿಯಾಗಿ ಕಲ್ಪಿಸಿಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ದೇವ್ರೆ ಅಂತ ಹೇಳ್ತಾ, ನೋಡ್ತಾ ಇದ್ದೀರಾ ಹಣ್ಕಾಯಿ ಸೇವೆ ಎಲ್ಲ ಇಲ್ಲೇ ಮಾಡ್ತಾ ಇರೋವಂಥದ್ದು. ಸೇವೆ ಕೂಡ ಸೇವೆ ಚೀಟಿ ಎಲ್ಲ ನೀವು ಅಲ್ಲೇ ತರ್ಬೋದಿತ್ತು. ಹಾಗೆ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಅದರೊಳಗೂ ಮಹಾಮಂಗಳಾರತಿ ಆಗ್ತಾಯಿತ್ತು. ಏನೂ ಗೊತ್ತಿಲ್ಲ, ಮೈಕೇನು ಇಶ್ಯೂ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಏನೂ ಸಹ ಕೇಳಿಸ್ತಾ ಇಲ್ಲ. ನೀವು ನೋಡ್ತಿರುವಂಥದ್ದು ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಆ ಸೈಡ್ ಗ್ಯಾಪಲ್ಲಿ ನಾನೊಂದಿಷ್ಟು ವೀಡಿಯೋಸ್ ತೊಗೊಂಡ್ಬಿಟ್ಟೆ. ಯಾಕಂತ ಹೇಳಿದ್ರೆ ದರ್ಶನ ಭಾಗ್ಯ ಸಿಕ್ತು. ಹಾಗೆ ಒಂದಿಷ್ಟು ನಿಜವಾಗ್ಲೂ ಆ ಖುಷಿಗೆ ಪರಿವೇ ಇರಲಿಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು. ಸೀರೆ ಕೊಟ್ಟಿರುವಂತಹ ಸೇವೆದು ಪ್ರಸಾದ ಕೂಡ ಬಂತು, ಉಡಿ ಸೇವೆದು ಪ್ರಸಾದ ಎಲ್ಲ. ಮಂಗಳಾರತಿ ತೊಗೊಂಡು ನಾನು ಕೂಡ ಹೊರಟಿದ್ದೆ. ಅನಿಸಿದ್ದು ಒಂದೇ, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ಹೇಳಿ ಮನಸೊಳಗೆ ಅಮ್ಮನವರ ಸ್ಮರಣೆ ಮಾಡಿಕೊಂಡು ಭಟ್ರಿಗೆ ಒಂದ್ಸಲ ಥ್ಯಾಂಕ್ಸ್ ಅಂತ ಹೇಳಿ ನಾನು ಕೂಡ ಹೊರಟಿದ್ದಂಗೆ ಹೊರಗಡೆ ಪ್ರಸಾದಕ್ಕೆ ಹಾಕೊಳ್ಳಿಕ್ಕೋಸ್ಕರ ಚೀಲ ಕೊಡ್ತಾಯಿದ್ರು. ನೋಡ್ತಾ ಇದ್ರು ಎಲ್ಲ ಪ್ರಸಾದನೂ ಚೀಲಕ್ಕೆ ಹಾಕ್ಕೊಡ್ತಾಯಿದ್ರು. ಅಕ್ಷತೆ ಪ್ರಸಾದ ಹಾಗೂ ಕುಂಕುಮ ಪ್ರಸಾದ ಕೊಟ್ಟಿದ್ರು. ಅಕ್ಷತೆ ಪ್ರಸಾದನ ದೇವಸ್ಥಾನದ ಒಳಗೆ ಇಡಬೇಕು ಅಂತ ಹೇಳಿದರು. ಹಾಗೂ ಕುಂಕುಮ ಪ್ರಸಾದನ ನೀವು ಹಚ್ಕೋಬೋದು ಅಂತ ಹೇಳಿದರು. ನಂತರ ಇಲ್ಲಿಂದ ಮುಂದೆ ಹೋಗ್ತಿದ್ದಂಗೂ ಒಂದು ಚೀಲ ಕೊಡ್ತಾರೆ. ಈ ಒಂದು ವಿಡಿಯೋದಲ್ಲಿ ಹೇಳಿದ್ದಿಷ್ಟೇ, ಥ್ಯಾಂಕ್ ಯು ಸೋ ಮಚ್ ದೇವ್ರೆ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಅಂತ ಹೇಳಿ. ಅಲ್ಲಿ ಬೇರೆ ಥರನೇ ಹೇಳಿದೆ. ಯಾಕಂತ ಹೇಳಿದ್ರೆ ಆ ಎಕ್ಸೈಟ್ಮೆಂಟಿಗೆ ಪರಿವೇ ಇರಲಿಲ್ಲ. ಈ ಚೀಲ ನೋಡ್ತಾ ಇದ್ರೆ ಇದು ನೆಕ್ಸ್ಟ್ ಚೀಲ ಕೊಡುವಂಥದ್ದು ಸ್ವಲ್ಪ ಮುಂದೆ ಬಂದ್ರ ಮೇಲೆ. ಹಾಗೆ ಪ್ರಸಾದ ಕೊಡ್ತಾಯಿದ್ರು ಮತ್ತು ತೀರ್ಥ ಅದೆರಡು ತೊಗೊಂಡು ಅದೇನೋ ಇದರೊಳಗೆ ಹೇಳ್ತಿರುವಂಥದ್ದು. ನನಗೆ ದರ್ಶನ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ, ಗೊತ್ತಿಲ್ಲ ದೇವರೇ ನನ್ನನ್ನು ಯಾವ ರೂಪದಲ್ಲಿ ಕರ್ಸ್ಕೊಂಡ್ರೇನೋ, ಭಟ್ರ ರೂಪದಲ್ಲಿ ಕರ್ಸ್ಕೊಂಡ್ರೇನೋ ಅಂತ ಹೇಳಿ ಭಟ್ರು ನನಗೆ ಅವಕಾಶ ಕಲ್ಪಿಸಿಕೊಟ್ರು. ಸೊ ನಾನು ಈಸಿಯಾಗಿ ದೇವ್ರ ದರ್ಶನ ತೊಗೊಳಕ್ಕಾಯಿತು. ಸೊ ನೀವು ಏನಾದರೂ ಜಾತ್ರೆಗೆ ಬರಬೇಕಂತಿದ್ದೀರಾ, ಮಿಸ್ ಮಾಡದೆ ಬನ್ನಿ ನಮ್ಮೂರ ಯಲ್ಲಾಪುರ ಜಾತ್ರೆಗೆ. ಹಾಗೆ ನೀವು ಬಂದು ಹೋಗಿದ್ರೆ ಹೇಗಾಯಿತು ಅಂತ ಹೇಳಿ. ಪ್ರಸಾದನ ಕೊಟ್ಟಿದ್ರು, ಪ್ರಸಾದನ ತೊಗೊಂಡು ಹಾಗೆ ಮುಂದೆ ಹೊರಟಿದ್ದು. ಹಾಗೆ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡು ಇಲ್ಲೂ ಕೂಡ ದೇವ್ರಿಗೆ ಕೈ ಮುಗ್ತು.
ನಾನು ಕೂಡ ಹೊರಟಿದ್ದೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಲಾಸ್ಟ್ ವ್ಯೂ ನೀವೇ ನೋಡ್ಕೊಬಿಡಿ ಹೇಗಿತ್ತು ಅಂತ. ಹಾಗೆ ನೀವು ಕಮೆಂಟ್ ಮಾಡಿ, ನೀವೇನಾದರೂ ಯಲ್ಲಾಪುರ ಜಾತ್ರೆಗೆ ಹೋದಾಗ ಹೇಗಿತ್ತು ಆ ಒಂದು ವ್ಯೂ, ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ. ಹಾಗೆ ಇಲ್ಲಿ ಸಿಕ್ಕಿರುವಂಥ ರೆಸ್ಪಾನ್ಸ್ ಎಲ್ಲ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸುಮಾರು ಜನ ನನಗೆ ಬಾಯ್ ಮಲೆನಾಡು ವ್ಲಾಗರ್, ಹಾಯ್ ಮಲೆನಾಡು ವ್ಲಾಗರ್, ಮಲೆನಾಡು ಅಲ್ವಾ, ಮಲೆನಾಡು ವ್ಲಾಗರ್ ಅಲ್ವಾ ಅಂತೆಲ್ಲ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನನ್ನು ರೆಕಗ್ನೈಸ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ಎಲ್ಲದು ಹೀಗೆ ಇರಲಿ. ಇನ್ನಷ್ಟು ವಿಡಿಯೋಸ್ ಮಾಡೋಕ್ಕೆ ನನಗೆ ಇನ್ನಷ್ಟು ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಪೇಟೆ ಕಡೆ ಹೊರಟಿದ್ದೆ, ಅಂದರೆ ಜಾತ್ರೆ ಕಡೆ ಹೊರಟಿದ್ದೆ. ಸೊ ಗದ್ದಿಗೆಯಲ್ಲಿ ಅಮ್ಮನವ್ರನ್ನ ನೋಡಿ ಮನಸ್ತೃಪ್ತಿಯಿಂದ ಕಣ್ತುಂಬ ನೋಡಿ, ಅಮ್ಮನ ಕಡೆಯಿಂದ ಎಲ್ಲ ನೋಡಿ ನಂತರ ಮತ್ತೆ ನಾನು ಪೇಟೆ ಸೈಡ್ ಹೊರಟಿದ್ದೆ. ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನೋಡಿ ಅನಿಸಿದೊಂದೇ, ಈ ಕ್ಷಣಕ್ಕೆ ಇಷ್ಟರ ಜನ ಓಡಾಡ್ತಿದ್ರು. ಇನ್ನು ಆವತ್ತಿನ ದಿನ ಬೆಳಗ್ಗಿಂದ ರಾತ್ರಿ ಒಳಗೆ ಎಷ್ಟು ಜನ ಬಂದಿರ್ಬೋದು. ಅದರೊಳಗೂ ಏನು ಗೊತ್ತಾ, ನಂಗೆ ಹೂ ಪ್ರಸಾದ ಭಟ್ಕಳ ಮಲ್ಲಿಗೆ ಸಿಕ್ಕಿತ್ತು. ಸಖತ್ ಖುಷಿಯಾಗಿತ್ತು. ಇವನ್ ಆಫೀಸಿಗೆಲ್ಲ ಹಾಕೊಂಡು ಹೋಗ್ತಿದ್ದೆ. ಸ್ಮೆಲ್ ಆಗಿರ್ಬೋದು, ನಮ್ಮ ಸೈಡ್ ಅಂತೂ ಸಿಕ್ಕಾಪಟ್ಟೆ ಸಿಗತ್ತೆ. ಹಾಗೆ ಅದು ಅಮ್ಮನವ್ರ ಪ್ರಸಾದ ಸಿಕ್ಕಿರೋದಂದರೆ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಅಲ್ವಾ. ಸೊ ಈಗ ನಾನು ಹೊರಟಿದ್ದೆ. ಇಲ್ಲಿ ಏನು ಗೊತ್ತಾ ಸ್ಪೆಷಲ್ ಅನಿಸಿದ್ದು, ಆಟಕ್ಕೆಲ್ಲ ಜಸ್ಟ್ 50 ರುಪೀಸ್ ಇತ್ತು. ಇಲ್ಲೊಂದಿರ್ಬೋದು 3 ಸ್ಲಾಟ್ಸ್ ಇದೆ, 3 ಸೈಡ್ ನೀವು ಆಟಕ್ಕೆ ಹೋಗ್ಬೋದು. ಒಂದು ಗ್ರಾಮ ದೇವಿ ಹತ್ರ, ಅಂದರೆ ನೀವು ಏನು ಜಾತ್ರೆಪೇಟೆ ನೋಡಿರ್ತೀರ ಅಲ್ಲಿ. ಹಾಗೆ ಇನ್ನೊಂದು ಬಸ್ ಸ್ಟ್ಯಾಂಡಿಂದ ಎದುರುಗಡೆ ಇನ್ನೊಂದು YSS ಕಾಲೇಜ್ ಹತ್ರ. ಸೊ YSS ಕಾಲೇಜ್ ಹತ್ರ ಸ್ವಲ್ಪ ಕಾಸ್ಟ್ಲಿ ಇದೆ, 100, 120 ಎಲ್ಲ ಇದೆ. ಹಾಗೆ ಇದೆರಡು ಕಡೆ ನೀವು ಮೋಸ್ಟ್ ಎಲ್ಲ ಗೇಮ್ಸ್ನು 50 ರುಪೀಸ್ ನೋಡ್ಬೋದು. ಇಲ್ಲಿ ಯಾವ್ಯಾವ ಗೇಮ್ ಇದೆ ಅಲ್ಲ, ಎಲ್ಲ ಜಸ್ಟ್ ಫಾರ್ 50 ರುಪೀಸ್ ಅಷ್ಟೇ. ಸೊ ನೀವೇನಾದರೂ ಆಟ ಆಡಿದ್ರಾ? ಹಾಗಾದರೆ ತಪ್ಪದೆ ಕಮೆಂಟ್ ಮಾಡಿ. ಕಂಪ್ಯಾರಿಟಿವ್ಲಿ ಬೇರೆ ಜಾತ್ರೆಗೆ ಇಲ್ಲಿ ಸಖತ್ ಕಮ್ಮಿ ಇತ್ತು ಆಟಕ್ಕೆ. ಯಾಕಂತ ಹೇಳಿದ್ರೆ ಲೈಕ್ ಈಗ ನಾವು ಬೇರೆ ಕಡೆ ಎಲ್ಲ ಆಡಿದಾಗ 120 ಮೇಲ್ಗಡೆ ಟೋಟ್ಲ್ ಇರ್ಬೋದು. 100 ರುಪೀಸ್ ಈ ಬ್ರೇಕ್ ಡ್ಯಾನ್ಸು ಇದೆಲ್ಲ 100 ರುಪೀಸ್ ಇರುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ, ನೀವು ಲಾಸ್ಟ್ ಆಟ ಆಡಿರುವಂತಹ ಆಟಕ್ಕೆ ಎಷ್ಟು ರೂಪಾಯಿ ಇತ್ತು ಅಂತ ತಪ್ಪದೆ ಕಮೆಂಟ್ ಹಾಕಿ. ಹಾಗೆ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಹಾಕಿ. ನೋಡ್ತಾ ಇದ್ದೀರಾ, ನಾನೇನಾದರೂ ಆಟ ಆಡಿದ್ನ ಅಂತ ಕೇಳಿದರೆ ಚಾನ್ಸ್ ಇಲ್ಲ ಕಣ್ರಿ. ನಾನು ಯಾವುದೂ ಆಟ ಆಡಿಲ್ಲ. ಜಸ್ಟ್ ಬೇರೆಯವ್ರು ಆಟ ಆಡೋದನ್ನು ಎಂಜಾಯ್ ಮಾಡೋದಷ್ಟೇ ನನ್ನ ಕೆಲಸ.
ನೋಡ್ತಾ ಇದ್ದಾರಲ್ಲ ಹೀಗೆಲ್ಲ ಇತ್ತು ನಮ್ಮ ಈ ಜಾತ್ರೆ ಅಂತ ಹೇಳಿ. ಆಟದ ಮನೆ ಅಂದರೆ ಎಲ್ಲ ಒಂದು ಗೇಮ್ಸಿಂದೆಲ್ಲ ನೋಡಿಕೊಂಡು ನಂತರ ನಾನು ಮತ್ತೆ ಮುಂದೆ ಹೊರಟಿದ್ದೆ. ಒಂದು ಗೋಬಿ ತಿನ್ಕೊಂಡು, ಸೊ ಗೋಬಿ ನೋಡೋದ್ರ ಮೇಲೆ ಹಾಗೆ ಬಿಡೋಕ್ಕಾಗತ್ತಾ, ಅದರೊಳಗೂ ತಿಂಡಿ ಐಟಮ್ಸ್ ನೋಡೋದ್ರ ಮೇಲಂತೂ ತಿನ್ನೋದೇಯ. ಅದರೊಳಗೂ ಪಾಪ ನನ್ನ ತಂಗಿ ಉಪವಾಸ ಆಗಿತ್ತು, ಹಾಗಾಗಿ ನನ್ನ ತಂಗಿ ಏನೂ ತಿಂದೇ ಇಲ್ಲ, ನಾನು ತಿನ್ಕೊಂಡು ಬಂದೆ. ಯಾಕಂದರೆ ಭಾಳ ಹಶು ಆಗ್ತಾಯಿತ್ತು. ಹಾಗಾಗಿ ಇನ್ನು ಯಾಕೆ ಇವರೆಲ್ಲ ಮೇಲ್ಗಡೆ ನೋಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ರೆ, ಯಾಕಂತ ಹೇಳಿದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು ಕಣ್ರಿ. ಅದಕ್ಕೆ ನಾನು ಕೂಡ ಟೈಮ್ ತುಂಬ ಲೇಟ್ ಆಗಿಬಿಟ್ಟಿತ್ತು, ಶಿರ್ಸಿಗೆ ಹೋಗಬೇಕಿತ್ತು. ಆಲ್ರೆಡಿ 11:15 ಸಮಥಿಂಗ್ ಏನೋ ಆಗಿಬಿಟ್ಟಿತ್ತು, 11 ಗಂಟೆನೇನೋ ಆಗಿಬಿಟ್ಟಿತ್ತು. ಇನ್ನೊಂದು ಓವರ್ ಒಳಗೆ ಅವ್ರು ಹೇಗೆಲ್ಲ ಕ್ಯಾಚ್ ಎಷ್ಟು ಮಿಸ್ ಮಾಡಿ ಅಪ್ಪ ಅಂತೂ ಇಂತೂ ನಮಗೆ ಜೀವನೇ ಬಾಯಿಗೆ ತರಿಸ್ಬಿಟ್ಟಿದ್ರು. ಆದರೆ ನಮಗೆ ಗೊತ್ತಿತ್ತು ನಾವು ಈ ಸಲ ವಿನ್ ಆಗೇ ಆಗ್ತೀವಿ ಅಂತ ಹೇಳಿ. ಬಟ್ ಇನ್ನೊಂದ್ಸಲ ಅದು ಯಾರು ಕ್ಯಾಚ್ ಹಿಡಿತಾರೆ ಅಂತ ನಾವು ನೋಡಬೇಕಾಗಿತ್ತಲ್ವ, ಯಾರು ವಿಕೆಟ್ ತೆಗಿತಾರೆ ಅಂತ ಸಖತ್ ವೆಯ್ಟಿಂಗ್ ಮಾಡ್ತಾಯಿದ್ವಿ. ಇನ್ನು ನೋಡ್ತಾ ಇದ್ದೀರಾ, ಸೊ 50 ರುಪೀಸ್ದು ಏನು ಆಟ ಇತ್ತಲ್ಲ ಅದೇ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಯಲ್ಲಾಪುರಕ್ಕೆ ಬಂದಾಗ ಆಟ ಆಡಬೇಕಂತ ಇದ್ದರೆ ಮಿಸ್ ಮಾಡಿದೆ, ಇಲ್ಲೇ ಆಟ ಆಡಿ. ಹಾಗೆ ಅಂದರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಪ್ಪ, ಜೊತೆಗೆ ಫಾಲೋ ಮಾಡ್ಕೊಬಿಡಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ಗಂತ ಹೇಳುತ್ತಾ ಮತ್ತೆ ಬರೋಣ ಕ್ರಿಕೆಟಿನ ಕಡೆಗೆ. ನೋಡ್ತಾ ಇದ್ದೀರಾ ನಂತರನೇ ಎಷ್ಟೋ ಜನ ಕಾಯ್ತಾ ಕೂತಿದ್ರು, ನಾನು ಕೂಡ ಕಾಯ್ತಾ ಅಲ್ಲೇ ನಿಂತ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಯಾವಾಗ ವಿನ್ ಆಗ್ತೀವಿ, ಯಾವಾಗ ಒಂದು ಜೋಶ್ ನಮಗೆ ಸಿಗತ್ತೆ ಅಂತ ಹೇಳಿ. ಅಷ್ಟೊತ್ತಿಗೆ ಇನ್ನೇನು ಕ್ಷಣಗಳ ಒಳಗೇ ಅವರು ವಿನ್ ಆದರು. ಸೊ ಅವ್ರ ಪಾಪ ಮೇಲ್ಗಡೆ ಇದ್ದವ್ರು ಹೇಳ್ತಾ ಇದ್ರು, ಹೋಗಿ ನಮಗಿಲ್ಲಿ ಕ್ಲಿಯರ್ ಆಗಬೇಕು, ಹೋಗಿ ಅಂತ. ಆದ್ರೆ ಕೆಳಗಡೆ ಇದ್ದವರೆಲ್ಲ ನೋ 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 ಅಂತಲೇ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಬರೀ ಕ್ರಿಕೆಟ್ ಹಾಕಿ ಅಂತ ಹಾಕಿಸ್ಕೊಂಡೇ ಬಿಟ್ಟರು. ಸೊ ಬಸ್ ಬಂದರು, ಬಸ್ಸಿಗೂ ಕೂಗಾಡ್ತಿದ್ರು, ಚಿರಾಡ್ತಿದ್ರು ಎಲ್ಲ. ಇನ್ನು ನೋಡ್ತಾ ಇದ್ರ ಫೈನಲಿ ವಿನ್ ಆಗಲಿಕ್ಕೆ ಇನ್ನೇನು ಒಂದೇ ಒಂದು ಬಾಲ್ ಇತ್ತು. ಅಂದರೆ ಆ ಫುಲ್ ಓವರಲ್ಲಿ ಒಂದೇ ಒಂದು ಲಾಸ್ಟ್ ಬಾಲ್ ಇತ್ತು. ಅದಕ್ಕೆ ನಾವೆಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ವಿ. ನೋಡ್ತಾ ಇದ್ರ ಎಲ್ಲರೂ ಎಷ್ಟು ಜೋಶಲ್ಲಿದ್ದರು ಅಂತ ಹೇಳಿ. ಫುಲ್ ಕಡಿತಾ ಇದ್ರು, ನಾನು ಸಖತ್ತಾಗಿ ಕಿರ್ಚ್ತಾ ಇದ್ದೆ. ಬಟ್ ಏನು ಮಾಡೋಣ, ಅನ್ಫಾರ್ಚುನೇಟ್ಲಿ ಯಾವುದು ಕೂಡ ಸೌಂಡ್ ಕೇಳಿಸ್ತಾ ಇಲ್ಲ, ಎಲ್ಲ ಮೈಕ್ ಮ್ಯೂಟ್ ಆಗಿಬಿಟ್ಟಿತ್ತು. ಹಾಗಾಗಿ ಏನೋ ಒತ್ತಕ್ಕೋಗಿ ಯಾವುದೋ ಬಟನ್ ಒತ್ಬಿಟ್ಟಿದೆ ಅನಿಸುತ್ತೆ. ಹಾಗಾಗಿ ನಾನು ಯಾವುದೇ ಸೌಂಡು ಅಲ್ಲಿ ಕ್ಲಿಕ್ ಆಗಿರಲಿಲ್ಲಾಗಿತ್ತು. ಬಟ್ ಸಖತ್ ಕ್ರೇಜಿಯಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾ ಅಲ್ಲಿ ವಿನ್ ಆಗಿದ್ದು ಸಖತ್ ಖುಷಿ ಆಯಿತು. ಅಂತೂ ಇಂತೂ ಏನು ಹೇಳಿ, ಯಲ್ಲಾಪುರ ಜಾತ್ರೆಗೆ ಬಂದಾಗನೇ ಇಂಡಿಯಾ ವಿನ್ ಆಗಬೇಕಿತ್ತೇನೋ, ಸಖತ್ ಖುಷಿ ಆಗೋಯ್ತು. ಸಖತ್ ಫ್ಯಾಬುಲಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇನ್ನೂ ಹಾಗೆ ನನ್ನ ಫಾಲೋವರ್ಸ್ ಸಿಕ್ಕಿದ್ರು, ಅಲ್ಲೇ ಒಂದು ಹಾಯ್ ಮಾಡಿ, ಅವರು ಎಲ್ಲರೂ ಶಿರ್ಸಿಯವರೇ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಗ್ನೈಸಿಂಗ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ಆನ್ ವಾಚಿಂಗ್ ಮಲೆನಾಡು ಬ್ಲಾಗರ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾ.